ತಮ್ಮ ಜೊತೆ ಯಾರ್ಯಾರು ಮಾತಾಡಿದ್ದಾರೆ? ಮೋದಿ ಅವ್ರು ಮಾತಾಡಿದ್ದಾರಾ? ಅಮಿತ್ ಶಾ ಅವ್ರು ಮಾತಾಡಿದ್ದಾರಾ? ನಡ್ಡಾ ಅವ್ರು ಮಾತಾಡಿದ್ದಾರಾ? ಸಂಘ ಪರಿವಾರದ ನಾಯಕರು ಮಾತಾಡಿದ್ದಾರಾ? ಯಡಿಯೂರಪ್ಪನವ್ರು ಮಾತಾಡಿದ್ದಾರಾ? ವಿಜೇಂದ್ರ ಅವ್ರು ಮಾತಾಡಿದ್ದಾರಾ? ಯಾರ್ಯಾರು ಮಾತಾಡಿದ್ದಾರೆ? ರಾಜಕಾರಣದಲ್ಲಿ ಯಾರ್ಯಾರು ಮಾತಾಡಿದ್ದಾರೆ ಅನ್ನೋದು ಇಲ್ಲಿ ಹೇಳೋದು ಸೂಕ್ತ ಅಲ್ಲ. ಬಟ್ ಮಾತಾಡಿದ್ದಾರೆ, ಸಾಕಷ್ಟು ಜನ ಮಾತಾಡಿದ್ದಾರೆ. ಬಿಜೆಪಿಯ ಹೈಕಮಾಂಡ್ ಮಾತಾಡಿದೆ, ಹೈಕಮಾಂಡು ಮಾತಾಡಿದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಏನು ಉದ್ದೇಶ ಇಟ್ಕೊಂಡು ಹೋರಾಟ ಮಾಡಿದ್ನೋ ಅದು ಸಫಲ ಆಗತ್ತೆ ಅನ್ಕೊಂಡು ಕೂಡ ಯಾರ್ಯಾರು ಪ್ರಯತ್ನ ಮಾಡಿದ್ದಾರೆ, ಯಾರ್ಯಾರು ಅಪೇಕ್ಷೆ ಪಟ್ಟಿದ್ದಾರೆ, ಅವ್ರವ್ರು ಯಾರಿಗೆ ಏನೇನು ಹೇಳಬೇಕು ನಾನೆಲ್ಲ ಹೇಳ್ಕೊಂಡು ಬಂದಿದ್ದೀನಿ. ತಮ್ಮ ಹಿಂದೆ ನಾಯಕರು ಇದ್ದಾರೆ, ಹೈಕಮಾಂಡ್ನ ನಾಯಕರು ಗೊತ್ತಿಲ್ಲ. ಈಗ ಹೇಳಿದ್ರಲ್ಲ ಸರ್, ಮಾತಾಡೋದಕ್ಕೂ ಹಿಂದೆ ಇದ್ದಾರೆ ಅಂತಂದ್ರೆ ನಿಮ್ಮನ್ನ ಬಯಸುವವರು, ತಾವು ಮತ್ತೆ ಮರಳಿ ಪಕ್ಷಕ್ಕೆ ಬರಬೇಕು ಅನ್ನುವವರು, ಅಥವಾ ಸದ್ಯದ ಸ್ಥಿತಿಗತಿಗಳ ಬಗ್ಗೆ ತಮ್ಮ ಜೊತೆ ಚರ್ಚೆ ಮಾಡುವ ಹೈಕಮಾಂಡ್ನ ನಾಯಕರು ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅವರು ಹೈಕಮಾಂಡು ಇದೆ, ರಾಜ್ಯದಲ್ಲೂ ಇದ್ದಾರೆ, ಲಕ್ಷಾಂತರ ಕಾರ್ಯಕರ್ತರು ಇದ್ದಾರೆ, ಅನೇಕರು ಫೋನು ಮಾಡ್ತಿರ್ತಾರೆ. ಏನು ನೇರ ಬಂದು ಮಾತಾಡೋಕ್ಕೆ ಕಷ್ಟ ಅಂತ ಸಮಯ ಅದು ಇರುತ್ತೆ ಅಂತ. ಸರ್, ನೀವು ತೊಗೊಂಡಿರೋಂಥ ಸ್ಟ್ಯಾಂಡ್ ಸರಿ ಇದೆ, ನಿಮ್ಮ ಜೊತೆಗೆ ನಾವು ಖಂಡಿತ ನಾವು ಇದ್ದೀವಿ ಅನ್ನೋಂಥ ಮಾತು ಭಾಳ ಜನ ಹೇಳ್ತಾರೆ. ಇನ್ನು ಕೆಲವರು ಸರ್ ಪಕ್ಷದ ಒಳಗಡೆ ಒಂದು ಹೋರಾಟ ಮಾಡಿ ಅನ್ನೋದು ಕೆಲವರು ಹೇಳ್ತಾ ಇದ್ದಾರೆ. ಹಾಗಾಗಿ ಅನೇಕ ಕಾರ್ಯಕರ್ತರು ನೋವಲ್ಲೂ ಇದ್ದಾರೆ. ಈ ಪಕ್ಷ ನಾವೆಲ್ಲ ಪಕ್ಷದಲ್ಲಿ ಇದ್ದವಂಥವ್ರು, ಈ ಪಕ್ಷದಲ್ಲಿ ಇದ್ದರೂ ಈ ಪಕ್ಷ ಈ ಸ್ಥಿತಿ ಬಂತಲ್ಲ, ನಮ್ಮ ಪ್ರಯತ್ನದಿಂದನೇ ಅಂದರೆ ಪಕ್ಷದ ಪ್ರಯತ್ನದಿಂದನೇ 108 ಸ್ಥಾನದ ತನಕ ಹೋಗಿದ್ವಿ, 60ಕ್ಕೆ ಬಂದು ಕುಸ್ತೀವಿ. ಯಾಕೆ? ಇಲ್ಲೇನೋ ಗೊಂದಲ ಇದೆ. ಸೈದ್ಧಾಂತಿಕ ಭಾರತೀಯ ಜನತಾ ಪಾರ್ಟಿ ಜಾತಿ ಮೇಲೋ ದುಡ್ಡಿನ ಮೇಲೋ ನಾವು ಇವತ್ತು ಪಕ್ಷ ಕಟ್ಕೊಂಡು ಬಂದಿಲ್ಲ, ಸಿದ್ಧಾಂತದ ಮೇಲೆ, ಈ ಮಣ್ಣಿನ ಗುಣದ ಮೇಲೆ ನಾವು ಗೆದ್ಕೊಂಡ್ಬಂದಿವಿ, ಹಿಂದುತ್ವದ ಮೇಲೆ ಪಾರ್ಟಿ ಕಟ್ಕೊತ ಬಂದಿರೋದು. ಅವಕ್ಕೆ ಹೊಡೆತ ಬಿದ್ದಿದೆ ಅಂತ ಅನಿಸಿ ನಮ್ಮ ಸಿಂಪತೈಸರ್ಸ್ ಯಾರಿದ್ದಾರೆ, ಹಿತೈಷಿಗಳಿದ್ದಾರೆ, ಅವರು ಕೂಡ ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಅನ್ನೋಂಥ ಭಾವನೆ ಈ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಣುತ್ತೆ. ಅದೇ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಸ್ವಾಭಾವಿಕವಾಗಿ ನಮಗೆ ಹೊಡೆತ ಬೀಳ್ತಿರಲಿಲ್ಲ. 28ರಲ್ಲಿ 26 ಸ್ಥಾನದ ತನಕ ಹೋಗಿದ್ವಿ ನಾವು. ಯಾಕೆ 17ಕ್ಕೆ ಬಂದು ಇಳಿದ್ವಿ? ಅದೇ ಮೋದಿ ಇಟ್ಕೊಂಡ್ರೂ 17ಕ್ಕೆ ಯಾಕೆ ಬಂದು ಇಳಿದ್ವಿ? ನೋವಾಗ್ತಾ ಇದೆ. ಇದೆಲ್ಲ ಸರಿ ಹೋಗಬೇಕು ಅಂತ ದೇಶದಲ್ಲಿರೋಂಥ, ರಾಜ್ಯದಲ್ಲಿರೋಂಥ ಲಕ್ಷಾಂತರ ಕಾರ್ಯಕರ್ತರು, ಪಕ್ಷ ಕಟ್ಟಿರೋರು ಎಲ್ಲರೂ ಅಪೇಕ್ಷೆ ಇದೆ. ಆ ಅಪೇಕ್ಷೆ ಈಡರಂಥ ಕಾಲ ಹತ್ತಿರ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸರ್, ಈಗ ಬಿಜೆಪಿ ಜೊತೆಗೆ ತಾವು ವಿಮುಖರಾಗಿದ್ದೀರಿ. ತಾವೇ ಹೇಳಿದ್ರಿ ತಾವು ಹಿಂದುತ್ವದ ಫೈರ್ ಬ್ರ್ಯಾಂಡ್, ತಾವು ಸಂಘ ಪರಿವಾರದ ನೆಲೆಗಟ್ಟಿನಿಂದ ಬಂದಂಥವ್ರು, ಸೈದ್ಧಾಂತಿಕವಾಗಿ ತಮ್ಮನ್ನು ವಿರೋಧಿಸೋದಕ್ಕೆ ಯಾರಿಗೂ ಕೂಡ ಅಷ್ಟು ಗಟ್ಟಿತನ ಇಲ್ಲ. ಸಂಘದ ಜೊತೆ ಇದ್ದೀರಾ? 100ಕ್ಕೆ 100. ಸಂಘ ಏನು ಹೇಳುತ್ತೆ, ಒನ್ಸೆ ಸ್ವಯಂ ಸೇವಕ್ ಆಲ್ವೇಸ್ ಎ ಸ್ವಯಂ ಸೇವಕ್. ಒಮ್ಮೆ ಅವನು ಸಂಘದ ಶಾಖೆಗೆ ಹೋದ್ಮೇಲೆ ಸಾಯೋ ತನಕನೂ ಅವನು ಸ್ವಯಂ ಸೇವಕನೇ. ಯಾವ ಪಾರ್ಟಿಲಿ ಇದೆಯಾ, ಯಾವ ಪಾರ್ಟಿಲಿಲ್ಲ, ಪಕ್ಷದಲ್ಲಿ ಇದೆಯೋ, ರಾಜಕಾರಣದಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಹಿಂದುತ್ವದ ಪ್ರತಿಪಾದಕ ಅವನು ಸ್ವಯಂ ಸೇವಕ ಇರ್ತಾನೆ. ಸಂಘದಿಂದ ಯಾವುದೇ ಕಾರಣಕ್ಕೂ ದೂರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸಂಘದ ಜೊತೆಗೆ ಇದ್ದೀನಿ. ಸೊ RSSನ ಹಿರಿಯರು ಎಲ್ಲರೂ ತಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಉದಾಹರಣೆಯನ್ನೇ ಕೊಟ್ಬಿಡ್ತೀನಿ. ಮೊನ್ನೆ ನನ್ನ ಹುಟ್ಟಿದಬ್ಬ ಆಯಿತು ಶಿವಮೊಗ್ಗದಲ್ಲಿ. ನಾನು 2 ದಿನ ಹುಟ್ಟಿದಬ್ಬದ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲ ಸೇರ್ ಮಾಡಿದ್ರು. ಅಲ್ಲಿ ಕಾರ್ಯಕ್ರಮ ಅಲ್ಲಿಗೆ ಅನೇಕ ಹಿರಿಯರು ಬಂದಿದ್ದರು. ನಿಮ್ಮ ಕನ್ನೇರಿ ಸ್ವಾಮಿಗಳು ಆದಿಯಾಗಿ, ಪೇಜಾವರ ಸ್ವಾಮಿಗಳು, ಮಾದರ ಚೆನ್ನಗಳು, ಕಾಗಿನೆಲೆ ಸ್ವಾಮಿಗಳು, ಆದಿಚುಂಚನಗಿರಿಯವರು ಎಲ್ಲರೂ ಬಂದಿದ್ದರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅದೇ ಚಕ್ರವರ್ತಿ ಸೂಲಿಬೆಲೆ ಬಂದಿದ್ದರು. ಇದಕ್ಕೆ ಅವರಷ್ಟು ಜನಕ್ಕೆ ಇವರು ಯಾರು RSS ಇಲ್ಲದೆ ಇರ್ಬೋದು, ಆದರೆ ಹಿಂದುತ್ವದ ಪರವಾಗಿರೋರಲ್ಲ. ನಾಗ್ಪುರದಿಂದ ಸರ್, ನಾಗ್ಪುರದಿಂದ ಅಲ್ಲ, ಸಂಘದಿಂದನೇ ಜ್ಯೇಷ್ಠ ಪ್ರಚಾರಕರು ಸುರಾಮಣ್ಣ ಅಂತ ಅವರು ಬಂದು ಅಲ್ಲಿ ಕಾರ್ಯಕ್ರಮದಲ್ಲಿ ಶುಭ ಹಾರೈಸಿದ್ರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಂಘ ನಮ್ಮ ಜೊತೆಗೆ ಇಲ್ಲ ಅಂತಂದಿದ್ರೆ ನಮ್ದು ಯಾವುದೇ ಕಾರ್ಯಕ್ರಮಕ್ಕೆ ಅವ್ರು ಬರೋಲ್ಲ. ಬಂದಿದ್ದರು, ಎಲ್ಲರೂ ಬಂದಿದ್ದರು, ಆಶೀರ್ವಾದ ಮಾಡಿ ಹೋಗಿದ್ದಾರೆ, ಶುಭಾಶಯಗಳು ಹೇಳಿ ಹೋಗಿದ್ದಾರೆ. ಸಂಘದಿಂದ ಯಾರೇ ಸ್ವಯಂ ಸೇವಕ ಎಂದೂ ದೂರ ಆಗಕ್ಕೆ ಸಾಧ್ಯ ಇಲ್ಲ. ಸಂಘದ ಜೊತೆಗೆ ತಾವಿದ್ದೀರಿ. ಸರ್, ತಮಗೆ ಯಡಿಯೂರಪ್ಪ ಅವ್ರ ಮೇಲೆ ಕೋಪ ಸ್ವಲ್ಪ ಕಡಿಮೆ ಆಗಿದೆಯಾ? ಯಡಿಯೂರಪ್ಪನವ್ರ ಮೇಲೆ ಕೋಪ ಕಮ್ಮಿ ಆಗುತ್ತೆ, ಜಾಸ್ತಿ ಆಗೋದು ಪ್ರಶ್ನೆನೇ ಇಲ್ಲ. ವ್ಯಕ್ತಿಶಃ ದ್ವೇಷ ಅಲ್ಲ, ಇದು ಹೈಕಮಾಂಡ್ ಮೇಲೆ ಕೋಪ, ಯಾರ ಮೇಲೆ ಕೋಪ ಇಲ್ಲ. ಮತ್ತೆ ಯಾಕೆ ಬಿಟ್ರಿ ಸರ್? ಸಿದ್ಧಾಂತದ ಮೇಲೆ ಯಾವ ವಿಚಾರ ತಗೊಂಡು ನಾವು ಹೋರಾಟ ಮಾಡ್ಕೊಂಡು ಬಂದಿದೀವೋ ಆ ಜಾರಿಯಲ್ಲಿ ಇದೆಯಾ? ಜಾರಿ ತರಬೇಕಾದವ್ರು ಯಾರು ಸರ್? ಹೈಕಮಾಂಡ್ ಅಲ್ವಾ ಸರ್? ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರಲ್ವಾ ಸರ್? ಅಲ್ಲ, ಅದು ಹೌದು. ಆದ್ರೆ ಅವ್ರಿಗೆ ಯಾಕೆ ತೊಂದಿಲ್ಲ ಗೊತ್ತಿಲ್ಲ. ಅವರೆಲ್ಲರೂ ಗಮನಕ್ಕೂ ಕೋಪ ಹೈಕಮಾಂಡ್ ಮೇಲೆ, ಯಾರ ಮೇಲೂ ಕೋಪ ಇಲ್ಲ. ಇದು ಜಾರಿ ತರಬೇಕು. ಬೇಸರ ಮಾಡ್ಕೊಂಡು ಕೂತಂತ ಸಂದರ್ಭದಲ್ಲಿ ಯಾಕೆ ಬೇಸರ ಮಾಡಿದ್ರೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ. ಈಗ ನಾನು ಬೇಸರ ಮಾಡ್ಕೊಂಡು ಕೂತಿರ್ಲಿದ್ರೆ ನೀವು ಕೇಳ್ತಿದ್ರ ಪ್ರಶ್ನೆ. ಅದೇ ರೀತಿ ಬೇಸರ ಮಾಡಿ ಕೂತ್ಕೊಂಡಿದ್ದಕ್ಕೋಸ್ಕರ ಯಾಕೆ ಈಶ್ವರಪ್ಪನಂಥ ಕಾರ್ಯಕರ್ತನು ಕೂಡ ಬೇಸರ ಮಾಡಿ ಕೂತ್ಕೊಂಡಿದ್ದಾನೆ, ಇದು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಕೇಂದ್ರ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಖಂಡಿತ ಸಿಗತ್ತೆ ಸರ್. ಹತ್ತತ್ರ 1 ವರ್ಷ ಆಗಕ್ಕೆ ಬಂತು ಸರ್. ಇಲ್ಲಿ ಮಟ್ಟ ಕೇಂದ್ರದ ನಾಯಕರಿಗೆ ಯಾವುದೇ ರೀತಿಯಾದಂಥ ತಾವೇನು ಶುದ್ಧೀಕರಣ ಅಂತೀರಿ,
ಅದೇನೋ ಮಾಡ್ದಂಗೆ ಕಾಣ್ತಿಲ್ಲ ಸರ್ ಇವರು. ನೋಡಿ, ದೇಶದಲ್ಲಿ ಎಷ್ಟು ಸಮಸ್ಯೆಗಳು, ಈಶ್ವರಪ್ಪ ಒಂದೇ ಸಮಸ್ಯೆ ಅಲ್ಲ. ಈಶ್ವರಪ್ಪ ಅಲ್ಲ ಸರ್, ರಾಜ್ಯ ಬಿಜೆಪಿ ಒಂದೇ ಅಲ್ಲ. ಯಾಕಂದ್ರೆ ದೇಶ ಸಮಸ್ಯೆಗಳು ಎಷ್ಟು ದಿನ 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 ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ಆಪರೇಷನ್ ಸಿಂಧೂರ, ಯಾರು ಕಲ್ಪನೆ ಮಾಡಿದ್ರು ಇದನ್ನು? ಈ ಥರದ್ದು ಒಂದಲ್ಲ 100 ಉದಾಹರಣೆ ಕೊಡ್ಬೋದು. ಈ ದಿಕ್ಕಿನಲ್ಲಿ ಕೇಂದ್ರದ ನಾಯಕರು ದೇಶದ ಬಗ್ಗೆ ಮೊದಲೇ ಪ್ರಿಫರೆನ್ಸ್ ಕೊಟ್ಟು ಪ್ರಯತ್ನ ನಡೆಸ್ತಾ ಇದ್ದಾರೆ. ಕರ್ನಾಟಕದ ಬಗ್ಗೆ ತಾತ್ಸಾರ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ, ಆ ಕಡೆ ಗಮನ ಕೊಟ್ಟಿದ್ದಾರೆ. ತಮ್ಮನ್ನ ತಾತ್ಸಾರ ಮಾಡಿದ್ದಾರೆ ಸರ್. ತಾವು ಅದನ್ನ ಓಪನ್ ಆಗಿ ಹೇಳ್ತಾ ಇಲ್ಲ, ಬಿಕಾಸ್ ನಿಮಗೆ ಆದಂತ ಬೌಂಡ್ರೀಸ್ ಇರ್ಬೋದು. ಬಟ್ ಜನ ನೋಡ್ತಾ ಇರುವವ್ರಿಗೆ ಅನ್ಸೋದು ಈಶ್ವರಪ್ಪ ಅಂತ ನಾಯಕರನ್ನ ತಾತ್ಸಾರ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಅಷ್ಟು ಪುರ್ಸೊತ್ತಿಲ್ಲ ಅಂದಂಗೆ ಆಯ್ತೀಗ. ಅಲ್ಲ, ಅದಕ್ಕೆ ನಾನು ಹೇಳಿದೆ, ಏನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ, ಇದು ನಮ್ಮಂಥ ನೂರಾರು ಕಾರ್ಯಕರ್ತರು, ಸಾವಿರಾರು ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರಲ್ಲ, ಈ ನೋವು ಅನುಭವಿಸೋದು ಎಲ್ಲೇ ಹೋಗಿ ಹೇಳಬೇಕು ಅನ್ನೋಂಥ ಪರಿಸ್ಥಿತಿಗಳು ಬಂದಾಗ ನಾನು ಎಲ್ಲೆಲ್ಲಿ ಹೇಳಬೇಕು ಹೇಳ್ಕೊಂಬಂದರೂ ಕೂಡ ಸರಿ ಹೋಗಲಿಲ್ಲ ಅಂತಂದಾಗ ನಾನು ಈ ಸ್ಟ್ಯಾಂಡ್ ತೊಗೊಂಡಿದ್ದೀನಿ.